ಗುರುಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಥೆಫ್ಟ್ ಕೇಸ್ ರಿಪೋರ್ಟ್ ಆಗಿದ್ದು 1/11/25 ಅಂದ್ರೆ ಒಂದು ಲಾಂಗ್ ಡ್ಯೂರೇಷನ್ 1/11/25 25/6/2026 ಮಧ್ಯದಲ್ಲಿ ಸಂತೋಷ್ ಕುಮಾರ್ ಅನ್ನೋರಿಗೆ ಸೇರಿರುವಂತಹ ಒಂದು ಪೇಂಟ್ ಗೋಡೌನ್ ಅಲ್ಲಿಂದ ಪೇಂಟ್ ಬಾಕ್ಸ್ಗಳು ಥೆಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಬರುತ್ತೆ ಸಂತೋಷ್ ಕುಮಾರ್ ಅವರಿಂದ. ಅದನ್ನ ಆಧರಿಸಿ ಒಂದು ಪ್ರಕರಣ ನಮ್ಮ ಗುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ 306 BNS ಅಡಿಯಲ್ಲಿ ದಾಖಲಿಸಲಾಗ್ತದೆ. ಸೊ ಈ ಕುರಿತು ತನಿಖೆ ಮಾಡುವಾಗ ತಿಳಿದು ಬಂದಿದ್ದೇನೆಂದ್ರೆ ಈ 7 ತಿಂಗಳ ಅವಧಿಯಲ್ಲಿ ಆ ಪೇಂಟ್ ಶಾಪ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಜೋಸೆಫ್ ಅಂತ ಹೇಳಿ, ಇವನು ಈ ಪೇಂಟ್ ಬಾಕ್ಸ್ಗಳು ಡಬ್ಬಿಗಳೇನಿದೆ ಅದನ್ನ ತುಂಬಾ ಪ್ರೊಸೀಜರ್ ಅಲ್ಲಿ ಅಲ್ಲಿಂದ ಕಳ್ತನ ಮಾಡ್ತಾ ಇದ್ದಂಥದ್ದು. ಸೊ ಸುಮಾರು 279 ಪೇಂಟ್ ಡ್ಯೂಲೆಕ್ಸ್ ಕಂಪನಿದು ಡಬ್ಬಿಗಳನ್ನ ನಾವು ಈಗಾಗಲೇ ಅವರಿಂದ ರಿಕವರ್ ಮಾಡಿರುವಂತದ್ದು ಸುಮಾರು 12,21,000 ಮೌಲ್ಯ. ಹಾಗೆ ಅದನ್ನ ಮಾರಾಟ ಮಾಡಿ ಅವನ ಹತ್ರ ಇದ್ದಂತಹ ಒಂದು 3 ಲಕ್ಷದಷ್ಟು ನಗದು ಹಣ ಕೂಡ ಅವನಿಂದ ರಿಕವರ್ ಆಗಿರುವಂತದ್ದು. ಸುಮಾರು 15 ಲಕ್ಷದಷ್ಟು ಪೇಂಟ್ ಬಾಕ್ಸ್ ಮತ್ತೆ ನಗದು ಹಣವನ್ನ ಈಗಾಗಲೇ ನಮ್ಮ ಗುರುಸ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಹಾಗೂ ಅವರ ಕ್ರೈಮ್ ಟೀಮ್ ಅವರು ಈ ಒಂದು ಪ್ರಕರಣವನ್ನ ಭೇದಿಸಿ ಅವನಿಂದ ರಿಕವರ್ ಮಾಡಿದ್ದಾರೆ. ಸೊ ಈ ಒಂದು ತುಂಬಾ ಕ್ವಿಕ್ ಆಗಿ ಮಾಡಿದ್ದಾರೆ, ಯಾಕಂದ್ರೆ ಈ ಪ್ರಕರಣ ದಾಖಲಾಗಿದ್ದು 10ನೇ ತಾರೀಕಿಗೆ, ಇವತ್ತು 18, ಒಂದು ವಾರದಲ್ಲಿ ಸುಮಾರು ಎಲ್ಲೆಲ್ಲಿ ಅವನು ಅದನ್ನ ತಗೊಂಡು ಮತ್ತೆ ರೀಡೈರೆಕ್ಟ್ ಮಾಡಿ ಬೇರೆ ಬೇರೆ ಕಡೆ ಮಾರಾಟ ಮಾಡಿದ್ದಂಥದ್ದು ಬಾಕ್ಸಸ್ ಇತ್ತು. ಅದನ್ನೆಲ್ಲ ಇಮಿಡಿಯೇಟ್ಲಿ ಪತ್ತೆ ಹಚ್ಚಿ ಅವನನ್ನ ಅರೆಸ್ಟ್ ಮಾಡಿ ಅವನಿಂದ ಈಗಾಗಲೇ ನಾವು ವಶಕ್ಕೆ ಪಡೆದಿರುವಂತದ್ದು. ಸೊ ಈ ಒಂದು ಪ್ರಕರಣವನ್ನು ಚೆನ್ನಾಗಿ ಇವರು ಇನ್ವೆಸ್ಟಿಗೇಟ್ ಮಾಡಿ ಕ್ರ್ಯಾಕ್ ಮಾಡಿರೋದ್ರಿಂದ ನಾನು ಮಹಾಂತೇಶ್ ಮತ್ತೆ ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ಫ್ಯಾಕ್ಟ್ ತಾವು ಆಡ್ ಮಾಡ್ತೀರಾ ಮಹಾಂತೇಶ್? ಓನರ್ ಕಾನ್ಫಿಡೆನ್ಸ್ ಮೇಲೆ ಬೇರೆ ಡೆಲಿವರಿ ಮಾಡಕ್ಕೆ ಗೋಡನ್ ಹತ್ರ ಕಳಿಸ್ತಿದ್ದ. ಅವಾಗ ಯಾರು ಕನ್ಸರ್ನ್ ಪಾರ್ಟಿ ಕೊಟ್ಟ ಮೇಲೆ ಆಮೇಲೆ ಅವ್ರು ಹೋದ್ಮೇಲೆ ಒಂದು ಡೈಲಿ 2-3 ಬಾಕ್ಸ್ಗಳನ್ನ ಗೋಡನ್ ಇಂದ ಹೊರಗಡೆ ಇಡ್ತಿದ್ದ. ಆ ಟೈಮಲ್ಲಿ ಅವ್ನು ಬೇಕಾದ್ರೆ ಯಾರು ಬರ್ತಲ್ಲ ಅವಾಗ ಅವ್ರ ಮುಖಾಂತರ ಹೊರಗಡೆ ಪಾಸ್ ಮಾಡ್ತಾರೆ. ಇಲ್ಲ, ಅಲ್ಲಿ CC ಕ್ಯಾಮ್ರಾ ಇಲ್ಲ. ಕೆಲವೊಂದು ಕಡೆಗೆ ಸೇಲ್ ಮಾಡಿದ, ಇನ್ನೊಂದಿಷ್ಟು ಹವಾಮಾವಿ ಔಟ್ಸ್ಕಟ್ಸ್ ಅಲ್ಲಿ ಒಂದ್ ಕಡೆಗೆ ಸ್ಟಾಕ್ ಮಾಡಿದ. 5 to 6 years ಇಲ್ಲ ಆ ತರದಿನ ಇಲ್ಲ ಆ ತರದ. ಥ್ಯಾಂಕ್ ಯು ಸೊ ಮಚ್.